ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಲಾಸ್ ಕಿಚನ್. ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋ ವಿಡಿಯೋ ಬಂದು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇರುವಂಥ ಒಂದು ಪ್ಲೇಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಬಂದು ನಮ್ಮ ಕೋಟ್ರಸ್ ಪಕ್ಕನೇ ಇರೋದ್ರಿಂದ ಇಲ್ಲಿಗೆ ನಾವು ಹೋಗೋದಕ್ಕೆ ಪರ್ಮಿಷನ್ ಇರುತ್ತೆ. ಹಾಗಾಗಿ ನಾವು ಕೋಟ್ರಸ್ ಅವರು ಒಂದಷ್ಟು ಜನ ಮಕ್ಕಳುಗಳು ಸೇರಿಕೊಂಡು ಹೋಗಿದ್ವಿ. ನಮ್ಮ ಮನೆಗೆ ನಮ್ಮ ಅತ್ತಿಗೆ ಹಾಗೆ ಮಕ್ಕಳು ಎಲ್ಲ ಬಂದಿದ್ದರು. ಅವ್ರನ್ನೂ ಕರ್ಕೊಂಡು ಒಳಗಡೆ PTS ಒಳಗಡೆ ಎಲ್ಲ ತೋರಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಈ ವಿಡಿಯೋನ ಮಾಡಿದ್ದೆ. ಹಾಗಾಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಯಾರು ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಮಾಡೋದ್ರಿಂದ ಫಸ್ಟು ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋ ಮೊದಲಿಗೆ ಬಂದು ನಿಮಗೆ ತಲುಪುತ್ತೆ. ನೋಡಿ, ಇದು PTS ಗ್ರೌಂಡ್ ಆಗಿರುತ್ತೆ. ಅಲ್ಲೂ ಸಹ ಒಂದು ಸ್ವಿಮ್ಮಿಂಗ್ ಪೂಲ್ನ ಮಾಡಿದ್ದಾರೆ. ಪೂಲ್ ಇರುವಂಥ ಒಂದು ಸ್ಥಳ ಏನಿದೆ ಅದು ನಮ್ಮ ಕೋಟ್ರಸ್ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಕಾಣುತ್ತೆ. ಇಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಮೇಯ್ನ್ ರೀಸನ್ ಬಂದು ಈ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಬೇಕು ಅಂತಲೇ ಹೋಗಿದ್ದು. ಅಲ್ಲಿ ಮಕ್ಕಳಿಗೆ ಯಾರಿಗೂ ಆಟ ಆಡೋದಕ್ಕೆ ಅವಕಾಶ ಏನಿಲ್ಲ. ಅಲ್ಲಿ ಜಸ್ಟ್ ಟ್ರೈನಿಂಗ್ ಅವ್ರಿಗಷ್ಟೇ ಅದು ಅವಕಾಶ ಇರುವಂಥದ್ದು. ಹಾಗೆ ಇಲ್ಲಿ ಒಂದು ಗೇರು ಹಣ್ಣಿನ ಮರನೂ ಸಹ ಇತ್ತು. ನನಗೆ ಹಣ್ಣು ಅಂದರೆ ತುಂಬಾ ಇಷ್ಟ. 1-2-3 ಹಣ್ಣುಗಳನ್ನೆಲ್ಲ ತಿಂದ್ಕೊಂಡು ಹಾಗೆ ಗೋಡಂಬಿ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಡು ಮತ್ತೆ ಇನ್ನೊಂದಷ್ಟು ಕಡೆ ಹೋದ್ವಿ. ಒಂದು ದಿನ ಆದರೂ ಸಾಲೋದಿಲ್ಲ, ಅಷ್ಟು ದೊಡ್ಡದಾಗಿದೆ ಈ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಬಂದು. ಇದು ಕಾಡನ್ನು ಆವರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಅದರ ನಡುವೆ ಇದು ಈ ಟ್ರೈನಿಂಗ್ ಸ್ಕೂಲು ಇರುವಂಥದ್ದು. ಇಲ್ಲಿ ಹಲವಾರು ಕಾಡು ಪ್ರಾಣಿಗಳು ಸಹ ಬರ್ತವೆ. ಮೊಲ ಇದೆ, ಜಿಂಕೆ ಇದೆ, ಹಾಗೆ ಕ್ರೂರ ಪ್ರಾಣಿಗಳು ಸಹ ಇದೆ. ಚಿರತೆ ಕೂಡ ಇರುತ್ತೆ ಇಲ್ಲಿ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಈ ಒಂದು ಜಾಗದಲ್ಲಿ. ಈ ಆನೆಯೂ ಸಹ ಇರುತ್ತೆ. ಸುಮಾರು ಸಲ ನೋಡಿದ್ದೀವಿ ಕೂಡ ಆನೆಯನ್ನು. ಇಲ್ಲಿ ನಾವು ಒಂದು ಕಾಲು ಭಾಗ ಅಷ್ಟೇ ನೋಡೋದಕ್ಕಾಗಿದ್ದು, ಅಷ್ಟು ದೊಡ್ಡದಾಗಿ ಇದೆ ಈ ಒಂದು PTS ಟ್ರೈನಿಂಗ್ ಸ್ಕೂಲು. ಇಲ್ಲಿ ಮಾವಿನಕಾಯಿ ಮರಗಳು ಸಹ ಇವೆ. ಕಾಡು ಅಂದಮೇಲೆ ಕೇಳಬೇಕಾ, ಹಲವಾರು ಜಾತಿಯ ಮರಗಳೇ ಹೆಚ್ಚಾಗಿರುವಂಥದ್ದು ಅಲ್ಲಿ. ಅದರ ನಡುವೆ ಈ ಸ್ಕೂಲ್ನ ಮಾಡಿದ್ದಾರೆ. ಇಲ್ಲಿಗೆ ಹೋಗಬೇಕು ಅಂತಂದರೆ ತುಂಬ ಎನರ್ಜಿ ಬೇಕು ಇಲ್ಲೆಲ್ಲ ಓಡಾಡೋದಕ್ಕೆ. ಇಲ್ಲಿ ನಮ್ಮ ಮನೆ ಎದುರುಗಡೆ ಮನೆ ಪಾಪುನ ಸುಮ್ಮನೆ ಕರೆದೆ, ಹಾಗೆ ಬಂದ್ಬಿಡ್ತು. ಸೊ ಹಂಗಾಗಿ ಅವರ ಅಮ್ಮ ಏನು ಬಂದಿರಲಿಲ್ಲ, ನಾವೇ ಆ ಪಾಪುನ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ತುಂಬ ಕ್ಯೂಟ್ ಆಗಿದ್ದಾಳೆ ಇವಳ ಹೆಸರು ಪ್ರಕೃತಿ ಅಂತ. 1.5 ತಿಂಗಳಷ್ಟೇ ಈ ಮಗುಗೆ, 1.5 ವರ್ಷ ಅಷ್ಟೇ ಈ ಮಗುಗೆ ಏಜ್ ಆಗಿರೋದು. ತುಂಬ ಆ್ಯಕ್ಟಿವ್ ಆಗಿದೆ ಈ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹೋದರೆ ಗೊತ್ತಾಗೋದೇ ಇಲ್ಲ. ಥ್ಯಾಂಕ್ ಯು.